ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನದ ಒಂದು ಪೂರ್ವಭಾವಿ ಸಭೆಗೆ ಆಗಿಬಿಟ್ಟಿರ್ತಕ್ಕಂಥ ಕೊಪ್ಪಳ ತಾಲೂಕಿನ ಹಾಗೂ ನಗರದ ಎಲ್ಲ ಪ್ರಮುಖರೇ, ಗಣ್ಯರೇ, ರೈತರೇ ಹಾಗೂ ಎಲ್ಲ ನನ್ನ ಸಹಮಿತ್ರರೇ, ಇವತ್ತಿನ ದಿವಸ ನಾನೊಂದು ಕೆಲವೊಂದು ನೋವಿನ ಮಾತುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಈ ಒಂದು 2006ರಲ್ಲಿ ಒಂದು ನೋಟಿಫಿಕೇಷನ್ ಆಗುತ್ತೆ. MSPL ಕಂಪ್ನಿಯವರು ಒಂದು ರಾಜ್ಯಕ್ಕೆ ನಮಗೆ 1034 ಎಕರೆ ಜಮೀನನ್ನು ನಮಗೆ ಭೂಸ್ವಾಧೀನ ಮಾಡಿ ಕೊಡಬೇಕು ಅಂತ KIDB ಮುಖಾಂತರ ಅವರು ಒಂದು ಅಕ್ವಿಷನ್ ಅಂದರೆ ಭೂಸ್ವಾಧೀನ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಎಲ್ಲ ರೈತರಿಗೆ ನೋಟಿಸ್ ನೀಡುವ ಮುಖಾಂತರ ಅಲ್ಲಿಂದ ಪ್ರಕ್ರಿಯೆ ಶುರುವಾಗಿ ಅಕ್ಟೋಬರ್ 15ನೇ ತಾರೀಕು 2022 ತನಕ ಹೈಕೋರ್ಟು, ಸಿಂಗಲ್ ಬೆಂಚು, ಡಬಲ್ ಬೆಂಚು, ಸುಪ್ರೀಂ ಕೋರ್ಟು ಎಲ್ಲ ರೀತಿಯ ಕಾನೂನುಗಳ ಹೋರಾಟ ನಡೆಯುತ್ತೆ. ಆ ಹೋರಾಟದ ಹಿಂದೆ ನಮ್ಮ ಸನ್ಮಾನ್ಯ MB ಗೌಡ್ರು ಸಾಹೇಬರ ನೇತೃತ್ವದಲ್ಲಿ, ವಿಠಪ್ಪ ಗೌಡಂಟ್ಲೆ ಅವರ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಕರೆಯನ್ನು ಕೊಡಲಾಗಿತ್ತು. ಆ ಕರೆ ಸಾಕಷ್ಟು ಜನ ಬೆಂಬಲವೂ ಸಿಕ್ಕಿತ್ತು. ಈ ಒಂದು ಹಿನ್ನೆಲೆಯನ್ನು ಅರ್ಥತಕ್ಕಂಥ ಕಂಪನಿಯವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡುವ ಮುಖಾಂತರ ನಮ್ಮ ಒಂದು ಒಗ್ಗಟ್ಟನ್ನು, ಸಂಘಟನೆಯನ್ನು ಅಲ್ಲಿ ಹಂತ ಹಂತವಾಗಿ ಕತ್ತರಿ ಹಾಕುವ ಮುಖಾಂತರ ಅಲ್ಲಿ ನಮ್ಮ ಬೂಕನ್ನು ಬೀಳಲಿಕ್ಕೆ ನಮ್ಮ ಸಂಘಟನೆಗೆ ಅವರು ಒಂದು ಮುಂಚೂಣಿಯಲ್ಲಿ ತಮ್ಮ ಒಂದು ಕರ್ತವ್ಯವನ್ನು ಮಾಡ್ತಾ ಹೋಗ್ತಾರೆ. ನಾವು ಮೊಟ್ಟ ಮೊದಲ ಅರ್ಜಿಯನ್ನು ಒಂದು ಸಿಂಗಲ್ ಬೆಂಚ್ ಹೈಕೋರ್ಟಿಗೆ ಅರ್ಜಿ ಹಾಕ್ತೇವೆ. ಅಲ್ಲಿ ಸುಮಾರು ಒಂದು 90 ಎಕರೆ ರೈತರು, ಅಂದರೆ ಸುಮಾರು ಒಂದು 400ರಿಂದ 450 ಎಕರೆ ಜಮೀನಿನ ಎಲ್ಲ ಒಂದು ರೈತರು ಹೈಕೋರ್ಟ್ಗೆ ಮೊರೆ ಹೋದಾಗ ಅವ್ರು ಹೇಳ್ತಾರೆ, ಕಂಪ್ನಿಯವರು, ಇಲ್ಲ ಸ್ವಾಮಿ, ನಾವು 90% ರೈತರು ಒಪ್ಪಿಗೆ ತಗೊಂಡಿದ್ದೀವಿ, 90% ಒಪ್ಪಿಗೆ ಆದಮೇಲೆ 10%ಗೆ ಏನು ಮಾನ್ಯ ಕೊಡ್ತೀರಿ, ಆ ಒಂದು ಅರ್ಜಿಯನ್ನು, ರಿಟ್ ಅರ್ಜಿಯನ್ನು ತಿರಸ್ಕರಿಸಿಬಿಡಿ ಅಂತ ಆ ಒಂದು ಕಂಪನಿಯ ವಕೀಲರು ಒಂದು ವಾದ ಮಾಡ್ತಾ ಅಲ್ಲಿ ನಮ್ಮದು ಒಂದು ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ. ಇದು 2012ರಲ್ಲಿ. ಆದ ನಂತರ ನಾವು 2012ರಲ್ಲಿ ಡಬಲ್ ಬೆಂಚಿಗೆ ಅಂದರೆ ಮತ್ತೆ ನಾವು ಅಪೀಲ್ ಮಾಡ್ತೀವಿ. ಅಲ್ಲಿ ನಾವೊಂದು ಸೈಟೇಷನ್ ಕೊಡ್ತೀವಿ. ಯಾಕಂದರೆ ಸಿಂಗಲ್ ಬೆಂಚಲ್ಲಿ ನಮ್ಮ ಅರ್ಜಿ ತಿರಸ್ಕಾರ ಆಗಬೇಕಾದ್ರೆ ಅವ್ರು ಹೇಳ್ತಾರೆ, ಜಡ್ಜಸ್ ಅದನ್ನು ಒಂದು ಅಬ್ಸರ್ವೇಷನ್ ಮಾಡಿ 90% ರೈತರಿಗೆ ದುಡ್ಡು ಕೊಟ್ಟಿದೆ, ಎಲ್ಲ ಜನ ಒಪ್ಪಿದ್ದಾರೆ, ಕೇವಲ 10% ಜನರಿಗೋಸ್ಕರ ಇಂಥ ಒಂದು ಬೃಹತ್ ಒಂದು ಕೈಗಾರಿಕೆಯನ್ನು ತಡೆ ಹಿಡಲಿಕ್ಕೆ ಆಗಲ್ಲ, ನೀವು ಸಹಕಾರ ಕೊಡಿ ಅಂತ ನಮ್ಮ ಒಂದು ಅರ್ಜಿಯನ್ನು ಅಲ್ಲಿ ತಿರಸ್ಕಾರ ಮಾಡ್ತಾರೆ. ನಾವು ಅಷ್ಟಕ್ಕೆ ನಿಲ್ಲದೆ ಎಲ್ಲ ಮತ್ತು ನಾವು ರೈತರು, ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ಸೇರಿ ಮತ್ತೆ ಮುಂದಿನ ದಾರಿಯನ್ನು ಡಬಲ್ ಬೆಂಚ್ಗೆ ಒಂದು ಅರ್ಜಿಯನ್ನು ಹಾಕ್ತೇವೆ. ಆ ಡಬಲ್ ಬೆಂಚ್ನಲ್ಲಿ ಆ ಒಂದು ಅರ್ಜಿ ನಮ್ಮದು ಮಾನ್ಯ ಆಗಿ 1034 ಎಕರೆ ಜಮೀನನ್ನು ಏನು ಭೂ ಸ್ವಾಧೀನ ಮಾಡಿದೆ ಸರ್ಕಾರ, ಅದು ಕಾನೂನು ಬಾಹಿರ ಐತೆ, ರೈತರಿಗೆ ಆ ಜಮೀನನ್ನು ವಾಪಸ್ ಕೊಡಬೇಕು ಅಂತ ಒಂದು ಆದೇಶ ಆಗುತ್ತೆ. ಆ ಆದೇಶ ತಗೊಂಡು ಖುಷಿಯಿಂದ ನಾವು ಬಂದು ನಾವು ಆ ಒಂದು ಏನು ಭೂ ಸ್ವಾಧೀನ ಪ್ರಕ್ರಿಯೆ ನಮ್ಮ ರೈತರಿಗೆ ಜಮೀನು ವಾಪಸ್ ಕೊಡಿಸ್ಲಿಕ್ಕೆ ತುಳಸಿ ಮಧ್ಯದಲ್ಲಿ DC ಮೇಡಮ್ ಹತ್ರ ಒಂದು ಅರ್ಜಿ ಕೊಟ್ಟು ಅವರು ಒಂದು ಸ್ಪಾಟಿಗೆ ಬಂದು ಆ ಒಂದು ಅರ್ಜಿಯ ಪ್ರಕಾರ ಎಲ್ಲ ರೈತರಿಗೆ ಜಮೀನನ್ನು ವಾಪಸ್ ಕೊಡಲಿಕ್ಕೆ ಸರ್ವೆ ಅಧಿಕಾರಿಗಳಿಗೆ ಆದೇಶ ಮಾಡಿ ಆ ಸರ್ವೆ ಜಮೀನನ್ನು ಆದೇಶದ ಒಂದು ಪ್ರತಿಯನ್ನು ತಗೊಂಡು ಸರ್ವೆ ಅಧಿಕಾರಿಗಳ ರೈತರ ಜಮೀನನ್ನು ಅವರವರ ಭಾಗವನ್ನು ಸರ್ವೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿಯನ್ನು ಹಾಕ್ತಾರೆ ಕಂಪನಿಯವರು. ಆ ಅರ್ಜಿ ಅವರು ಒಂದು ವಾದ ಮಾಡಿ ಅಲ್ಲಿ ಏನು ಹೇಳ್ತಾರೆ, ನಮಗೆ ಸ್ಟೇ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಅಲ್ಲಿ ಸ್ಟೇ ಕೊಡಲ್ಲ ಅವರಿಗೆ, ಕಂಪನಿಯವರಿಗೆ. ಸ್ಟಾಟಸ್ ಕೋ ಶುಡ್ ಬಿ ಮೇಂಟೈನ್ ಬೈ ದಿ ಬೋತ್ ಪಾರ್ಟಿ, ಅಂದರೆ ರೈತರು ಹಾಗೂ ಮಾಲೀಕರು ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ರಿ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ಆ ಆದೇಶದ ಹಿನ್ನೆಲೆಯಲ್ಲಿ ಸುಮಾರು ಒಂದು 10 ವರ್ಷಗಳ ಕಾಲ ಆ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ. ಆ ವ್ಯಾಜ್ಯ
ಹೋದಾಗ ನಡುವೆ ಅವರು ಒಂದು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ. ನಾವೆಲ್ಲ ರೈತರು ಸೇರಿ ಆ ಕನ್ಸ್ಟ್ರಕ್ಷನ್ ಒಂದು ವಿಡಿಯೋಗ್ರಾಫ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಅದನ್ನು ನಾವು ಸಲ್ಲಿಸ್ತೇವೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಇನ್ನು ಮುಂದೆ ಏನಾದರೂ ಅಲ್ಲಿ ಕಟ್ಟಡ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ನಾವು ನಿಮಗೆ ಮತ್ತೆ ನಾವು ನಿಮ್ಮ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಈ ಒಂದು ಆದೇಶ, ಅಂತಿಮ ಆದೇಶ ಹೊರಬೀಳುವವರೆಗೆ ನೀವು ಯಾವುದೇ ರೀತಿಯ ಅಲ್ಲಿ ಕಟ್ಟಡಗಳನ್ನು ಕಟ್ಟಬಾರದು ಅಂತ ಸೂಚನೆಯನ್ನು ಸಹಿತ ಸುಪ್ರೀಂ ಕೋರ್ಟ್ ಅವರಿಗೆ ಕೊಡುತ್ತೆ. ಅಲ್ಲಿಂದ ನಮ್ದು ಒಂದು ಜರ್ನಿ ಅಂತ ಪ್ರಾರಂಭ ಆಗುತ್ತೆ. ಅದು ಸುಮಾರು 10 ವರ್ಷ, 2012ರಿಂದ 2022ರವರೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರತಿಯೊಂದು ಮುದ್ದತ್ತಿಗೆ ನಾವು ವಕೀಲರಿಗೆ ಎಂಗೇಜ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಕೊಪ್ಪಳದಲ್ಲಿ ನಾವು ಕೋರ್ಟ್ ನಲ್ಲಿ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಒಂದು ಕೇಸ್ ಕೊಟ್ಬಿಟ್ರೆ ಆ ಕೇಸ್ ಡಿಸ್ಪೋಸಲ್ ಅಂದ್ರೆ ಅದು ಅಂತಿಮ ಆದೇಶ ಆಗುವವರೆಗೂ ಆ ವಕೀಲರೇ ಅದನ್ನು ನೋಡ್ತಾ ಇರ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಗಿರಲ್ಲ. ಪ್ರತಿಯೊಂದು ಹಿಯರಿಂಗಿಗೆ ನಾವು ವಕೀಲರನ್ನ ನಾವು ಅಲ್ಲಿ ಅವ್ರಿಗೆ ಅರ್ಜಿ ಹಾಕಿ ಆ ಒಂದು ಅಲ್ಲಿ ಸಬ್ಮಿಷನ್ ಮಾಡಲಿಕ್ಕೆ ಅವ್ರನ್ನ ನೇಮಕ ಮಾಡಬೇಕಾಗುತ್ತೆ. ಈ ಒಂದು ನಾವು ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲ ರೈತರು ಸೇರಿ ಸ್ವಲ್ಪ ಸ್ವಲ್ಪ ಹಣವನ್ನ ನಾವೆಲ್ಲ ನಮ್ಗೆ ಸಾಧ್ಯ ಆದಷ್ಟು ಸಹಕರಿಸಿಕೊಂಡು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರತಿಯೊಂದು ಮುದ್ದತಿಗೆ ದುಡ್ಡು ಕೊಟ್ಟು ಆ ಒಂದು ಕೇಸನ್ನ ನಡೆಸಲಿಕ್ಕೆ ನಾವೆಲ್ಲರೂ ಆ ಒಂದು ಆಶಾಭಾವನೆ ಇಟ್ಟುಕೊಂಡು ನಾವು ಅಲ್ಲಿ ಹೋರಾಟ ಮಾಡ್ತೇವೆ. ದುರದೃಷ್ಟ ಅವತ್ತು ನಮಗೆ 2022ರಲ್ಲಿ ನಮ್ಮ ವಿರುದ್ಧ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ. ಅಂದ್ರೆ ನಮ್ಮ ವಿರುದ್ಧ ಅಂದ್ರೆ ಕಾನೂನು ಅಡಿಯಲ್ಲಿ ಒಂದು ಆದೇಶ ಇಲ್ಲ, ಹೈಕೋರ್ಟ್ ಆದೇಶವನ್ನ ಅಮಾನ್ಯ ಮಾಡ್ತೀವಿ ಅಂತ. ಅಂದ್ರೆ ಅದು ನಾವು ಏನ್ ಮಾಡ್ಬೇಕಾಗಿತ್ತು, ಮತ್ತೆ ನಾವು ಹೈಕೋರ್ಟ್ ಆದೇಶನ ಅಮಾನ್ಯ ಮಾಡಿದಾಗ ನಾವು ಮತ್ತೆ ಈ ಗ್ರೀನ್ ಟ್ರಿಬ್ಯುನಲ್ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡು ಎಲ್ಲ ಒಂದು ವಿಚಾರ ಮಾಡ್ತಾ ಇರ್ತೀವಿ. ಅವಾಗ ಅವರು ಕಂಪೌಂಡ್ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಕಂಪೌಂಡ್ ಕಟ್ಟುವಾಗ ಅಲ್ಲಿಂದ ಹಿಡಿದು ನಮ್ಮ ಈಗ ನಾವೇನು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಸೋತಿದ್ವಿ, ಆದ್ರೆ ನಮ್ಮ ಮಠಾಧೀಶರು ವೈಷ್ಣವ ಸ್ವಾಮಿಗಳು ಈ ನೇತೃತ್ವ ತಗೊಂಡ್ಮೇಲೆ ನಮ್ಮ ಸೋಲಲ್ಲ, ಅಲ್ಲಿ ಸೋತರು ನಾವು ಇಲ್ಲಿ ಗೆದ್ದಿದ್ದೀವಿ ಅನ್ನೋ ಖುಷಿ ಒಂದು ಆಶಾಭಾವನೆಯಿಂದ ಇವತ್ತ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ನಾವು ಎಲ್ಲ ಕೊಪ್ಪಳ ನಾಗರಿಕರು ಇರ್ಬೋದು, ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ರೈತ ಬಾಂಧವರು ಇರ್ಬೋದು, ಎಲ್ಲ ನೊಂದ ಎಲ್ಲ ಒಂದು ನಾಗರಿಕರು ಈ ಒಂದು ಹೋರಾಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈ ಹೋರಾಟ ಇವತ್ತ ನಾಳೆ ಮುಗಿಯುವಂಥದ್ದಲ್ಲ. ಯಾಕಂದ್ರೆ ಇದು ನಾವೊಂದು ದೊಡ್ಡ ಒಂದು, ಯಾಕಂದ್ರೆ 1034 ಎಕರೆ ಅಷ್ಟಕ್ಕೆ ಸೀಮಿತ ಇಲ್ಲ ಜಮೀನು. ಅವರು ಇನ್ನೊಂದು ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನ ನಾವು ಮತ್ತೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಅಲ್ಲಿ ಅವ್ರದ್ದು ಒಂದು ಅಫಿಡೇವಿಟ್ ಕೊಡಿಸ್ತೀವಿ. ಯಾಕಂದ್ರೆ ಮತ್ತೆ 1000 ಎಕರೆ ಜಮೀನು ಬೇಕು ಅಂತ ಒಂದು ಅರ್ಜಿ ಹಾಕ್ತಾರೆ ಅವರು. ಅದು ನಾವು 1034 ಎಕರೆ ಹೊರತುಪಡಿಸಿ ಮತ್ತೆ 1000 ಎಕರೆ ಜಮೀನಿಗೆ ಅರ್ಜಿ ಹಾಕಿದಾಗ ಹೈಕೋರ್ಟ್ ಅವರಿಗೆ ಛೀಮಾರಿ ಹಾಕುತ್ತೆ. ಯಾವ ನಿಮ್ಮ ಗೃಹ ಕಾರ್ಯ ಮಾಡಿದಿರಿ ಇಲ್ಲಿ ಅಂತ ನಿಮ್ಗೆ ಇಷ್ಟು ಜಮೀನು ಬೇಕು, ಲ್ಯಾಂಡ್ ಆಡಿಟ್ ಮಾಡಿಲ್ಲ, ಯಾವ ಜಮೀನಿಗೆ ಯಾವ ಕಾರ್ಖಾನೆಗೆ ಎಷ್ಟು ಜಮೀನು ಬೇಕು ಅಂತ ಒಂದು ಲ್ಯಾಂಡ್ ಆಡಿಟ್ ವರದಿಯನ್ನು ಕೊಡ್ಬೇಕಾಗುತ್ತೆ. ಆ ವರದಿಯನ್ನ ಅವ್ರು ಕೊಟ್ಟಿದ್ದಿಲ್ಲ. ಹೀಗಾಗಿ ಅವರೊಂದು ಅಫಿಡೇವಿಟ್ ಹಾಕಿ ನಾವು ಮುಂದೆ ಜಮೀನು ತಗೋದಿಲ್ಲ ಅಂತ ಒಂದು ಅರ್ಜಿ ಕೊಟ್ಟ ಮೇಲೆ ಆ ಕೇಸ್ ಡಿಸ್ಪೋಸಲ್ ಆಗುತ್ತೆ. ಈಗ ನಡೆದಿರ್ತಕ್ಕಂಥದ್ದು ನಿಮ್ಮ ಮುಂದೆ ನಾನು ಅದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಟ್ಟೇನೆ ಅಂದ್ರೆ 19 ವರ್ಷಗಳ ಕಾಲ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಕಾನೂನು ಹೋರಾಟ ಏನಾಗಿದೆ ಎಂಬುದನ್ನು ತಮಗೆ ಒಂದು ಗಮನಕ್ಕೆ ಇರಲಿ ಅನ್ನೋದಕ್ಕೆ ಈ ಒಂದು 2 ವಿಷಯವನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೆ. ಹಾಗೆ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಇವತ್ತ ಗವಿಮಠ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಸುಮಾರು ನಾವು ಹೆಂಗೆ ಜಾತ್ರೆಗೆ ಅರ್ಜುನವರು ಕರೆ ಕೊಡ್ತಾರೆ, ಆ ತರ ಒಂದು ಈಗ ಈ ಬಂದ್ ಕರೆಗೆ ಅಂದ್ರೆ ನಾವು ಫ್ಯಾಕ್ಟರಿಗೆ ಹೋಗಿ ಲಾಕ್ಡೌನ್ ಮಾಡೋ ಮುಖಾಂತರ ಈ ಒಂದು ಕೆಲಸ ಕಾರ್ಯವನ್ನ ಮಾಡಿದ್ರೆ ನಾವು ಅನುಕೂಲ ಆಗುತ್ತೆ ಅನ್ನೋ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ನಾವು ಧರಣಿ ಮಾಡಿ ಇಲ್ಲ ವಾರ್ಡ್ಗಳಿಗೆ ಹೋಗಿ ಸಭೆ ಮಾಡಿದ್ರೆ ಆ ಕಂಪ್ನಿಯವರ ಚರ್ಮ ದಪ್ಪ ಇದೆ, ಅವರು ಅಷ್ಟು ಸುಲಭವಾಗಿ ಬಗ್ಗಲ್ಲ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಾವು ಸುಮಾರು ಒಂದು 10,000 ಇಲ್ಲ 20,000 ಜನ ಸೇರಿ ಆ ಒಂದು ಕಂಪ್ನಿಗೆ ಹೋಗಿ ಲಾಕ್ಡೌನ್ ಮಾಡಿ ಅಲ್ಲೇ ನಾವು ಒಂದು ಧರಣಿ ಪ್ರಾರಂಭ ಮಾಡಿದ್ರೆ ಖಂಡಿತ ನಮಗೆ ಗೆಲುವು ಸಿಗುತ್ತೆ. ಈ ನೇತೃತ್ವವನ್ನ ಗೌಮಠದ ಮಠಾಧೀಶರು ಹಾಗೂ ಎಲ್ಲ ಸುತ್ತಮುತ್ತಲಿನ ಎಲ್ಲ ಮಠಾಧೀಶರು ಈ ನೇತೃತ್ವ ತಗೋಬೇಕು ಅಂತ ಅವ್ರನ್ನೆಲ್ಲರನ್ನೂ ನಾನು ಮನವಿ ಮಾಡಿ ಅವ್ರದ್ದು ನಮ್ಮ ಕೊಟ್ಟ ಒಂದು ಹಿತರಕ್ಷಾ ಒಂದು ಪರಿಸರವನ್ನು ಉತ್ತಮ ಪರಿಸರವನ್ನು ಕೊಡಲಿಕ್ಕೆ ಅವರು ಒಂದು ಈ ಮುಂಚೂಣಿಯನ್ನ ತಗೋಬೇಕು ಅಂತ ಅವ್ರು ನಾನು ಮನವಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರನ್ನು ಅನಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಈ ಕಂಪನಿ ವಿರುದ್ಧದ ಹೋರಾಟವನ್ನ 2006ರಿಂದ 2000